ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನಂದಿ ಕೂಗು ಕಾರ್ಯಕ್ರಮಕ್ಕೆ ಆಗಮಿಸಿದ ಕನ್ನೇರಿ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಹೂವಿನ ಮೈಗರಿದು ಸ್ವಾಗತಿಸಿಕೊಂಡ ಭಕ್ತರು. ಸ್ವಾಮೀಜಿಯವರು ಸಿದ್ದರಾಮೇಶ್ವರ ಮಠಕ್ಕೆ ಭೇಟಿ ನೀಡಿದ್ರು. ಅನಂತರ ಕನ್ನೇರಿ ಶ್ರೀ ಸ್ವಾಮೀಜಿ ಅವರಿಂದ ಎತ್ತಿನ ಬಂಡಿಗೆ ಪೂಜೆ ಸಲ್ಲಿಸುವ ಮೂಲಕ 1,000 ಎತ್ತಿನ ಬಂಡಿಗಳ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಮೆರವಣಿಗೆಯು ಬಸವೇಶ್ವರ ವೃತ್ತದ ಮೂಲಕ ಇವನಗಿ ರಸ್ತೆಯ ಗುರುಕೃಪಾ ಶಾಲೆಯ ಪಕ್ಕದ ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿತು. ಆನಂತರ ವೇದಿಕೆಯ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವು ಕನ್ನೇರಿ ಸ್ವಾಮೀಜಿ ಅವರು ಮತ್ತು ಅನೇಕ ಸ್ವಾಮೀಜಿ ಅವರು ಸೇರಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆಯನ್ನ ನೀಡಿದರು. ಕನ್ನೇರಿ ಸ್ವಾಮೀಜಿ ಅವರು ಮಾತನಾಡುತ್ತಾ ರೈತರ ಪುನರುತ್ಥಾನಕ್ಕಾಗಿ ರಾಜ್ಯದ ಬಜೆಟ್ನಲ್ಲಿ 10% ಮೀಸಲಿಡುವ ಕಾನೂನು ಜಾರಿಗೆ ತಂದು ಜೋಡಿತಿನ ಕೃಷಿಕರಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಕುರಿತು ಯೋಜನೆ ಜಾರಿಗೆ ತರಬೇಕೆಂಬ ಉದ್ದೇಶ ನಂದಿ ಸೇನೆ ಹೊಂದಿದೆ. ಕಾರ್ಯಕ್ರಮದಲ್ಲಿ ಸಾವಿರಾರು ರೈತರು ಗೋವುಗಳನ್ನು ಸಾಕಬೇಕು, ರಕ್ಷಿಸಬೇಕು, ಅವುಗಳಿಂದ ದೊರೆಯುವ ಸಗಣಿಯನ್ನು ಗೊಬ್ಬರವಾಗಿ ಬೆಳೆಗಳಿಗೆ ಉಪಯೋಗಿಸಬೇಕು. ಇದೇ ಸಮಯದಲ್ಲಿ ಸಂಗನ ಬಸವ ಸ್ವಾಮೀಜಿ, ಸೋಮಲಿಂಗ ಸ್ವಾಮೀಜಿ, ಯೋಗೇಶ್ವರ ಮಾತಾಜಿ, ಸಂಗನ ಬಸವೇಶ್ವರ ಸ್ವಾಮೀಜಿ, ಡಾಕ್ಟರ್ ಚಂದ್ರಶೇಖರ್ ಜಮಾದಾರ್, ಡಾಕ್ಟರ್ ವಿ.ಐ. ಬನಗಿ ಮತ್ತು ಊರಿನ ಮುಖಂಡರು, ಹಲವಾರು ರೈತರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಮೆಹಬೂಬ್ ಕುಂತ್ಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ಎತ್ತಿನ ಪಾದಗಳಿಗೆ ಪೂಜೆ ಸಲ್ಲಿಸಿ ಗೌರವವನ್ನು ಸಲ್ಲಿಸಿ ವಿದ್ಯುತ್ ಚಾಲನೆ. ಸಹೋದರಿ ಬರಬೇಕು ಬೇಗನೆ. ಹಲೋ 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 ಸಹೋದರಿ ಸುಜಾತ ಹೆಡ್ರಾಮಿಯವರು ಬಂದು ವೇದಿಕೆಯ ಮುಂದೆ ಉಘೆ ಉಘೆ ರೈತ ಶಕ್ತಿ ಉಘೆ ಉಘೆ. बड़ी सबसे ನಂದಿ ಯಾತ್ರೆ ರೈತರಿಗೆ ಭೂಮಿ ಬಡವಾಗ್ಲಕತ್ತೈತಿ. ಜನರು ರೋಗಗಳಿಂದ ಬಳಲ್ತಾ ಇದ್ದಾರೆ. ಸಸ್ಯ ಸಂಪತ್ತು ಹಾಳಾಗ್ತಾ ಇದೆ. ಆಮೇಲೆ ನಮ್ಮ ದೇಶದ ರೈತನ ಉತ್ಪಾದನೆಯನ್ನು ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು, ಅದು ರಿಜೆಕ್ಟ್ ಆಗ್ಲಿಕ್ಕೆ. ಆಮೇಲೆ ಅತಿ ಹೆಚ್ಚು ಖರ್ಚು ಮಾಡಿದ್ದನ್ನು ನಾವು ಎಕ್ಸ್ಪೋರ್ಟ್ ಮಾಡಕತ್ತೀವಿ, ಅತಿ ಕಡಿಮೆ ಖರ್ಚಿನಾಗ ಬೆಳೆದದ್ದನ್ನು ಇಂಪೋರ್ಟ್ ಮಾಡಕತ್ತೀವಿ. ಎಲ್ಲವಕ್ಕೂ ಒಂದು ಒಳ್ಳೆಯ ಉಪಾಯ ಏನು ಅಂದ್ರೆ ನಂದಿ. ರೈತನ ಮನೆಯೊಳಗೆ ಮತ್ತೆ ಒಳ್ಳೆ ಏನು ಎತ್ಕೊಂಡು ಬರುವುದಿಲ್ಲ, ಅಲ್ಲಿ ತನಕ ರೈತನ ಹೊಲ ಸುಧಾರಣೆ ಆಗೋದಿಲ್ಲ. ರೈತನ ಹೊಲ ಸುಧಾರಣೆ ಆಗಲಾರ್ದ ಅನ್ನ ವಿಷಮುಕ್ತ ಆಗೋದಿಲ್ಲ. ವಿಷಮುಕ್ತ ಅನ್ನ ಬರಲಾರ್ದ ನಮ್ಮ ಎಲ್ಲ ಯುವ ಪೀಳಿಗೆ ಅಥವಾ ಇಡೀ ದೇಶದ ಜನರ ಹೆಲ್ತ್ ಸರಿ ಆಗಲಿಕ್ಕೆ ಸಾಧ್ಯ ಇಲ್ಲ.
ಆದ್ದರಿಂದ ಇಂತಹ ಒಂದು ದೇಶವನ್ನು ಒಂದು ಅರ್ಥದಲ್ಲಿ ಮರಳಿ ಕಟ್ಟುವಂಥ ಕೆಲಸ, ದೇಶದ ಪುನರ್ ನಿರ್ಮಾಣದ ಕೆಲಸ, ಇದನ್ನು ರೈತನೇ ಮಾಡಬೇಕಾಗಿದೆ. ಆದರೆ ಆ ರೈತನಿಗೆ ಸಮಾಜ ಸಪೋರ್ಟ್ ಮಾಡಬೇಕಾಗಿದೆ. ಬೆಲೆ ದೃಷ್ಟಿಯಿಂದಾಗಲಿ, ಸರ್ಕಾರದ ದೃಷ್ಟಿಯಿಂದಾಗಲಿ ಇವತ್ತು ಎತ್ತುಗಳನ್ನು ಕಟ್ಟುವುದಕ್ಕೆ ಕಷ್ಟ ಆಗಿ ಎಲ್ಲ ಎತ್ತುಗಳನ್ನು ತೆಗಿತಾ ಇದ್ದಾರೆ. ಆಮೇಲೆ ಅದರ ದುಷ್ಪರಿಣಾಮ ಈ ಹೊಲದಲ್ಲಿ ಕಾಣ್ತಾ ಇದೆ. ನಾವು ಗೊಬ್ಬರದ ಖರ್ಚು ಹೆಚ್ಚಾಗ್ತಾ ಇದೆ, ಬೆಳೆ ಅಷ್ಟೇ ಇದೆ. ಇದನ್ನು ಕಡಿಮೆ ಮಾಡಬೇಕಾಗಿತ್ತು ಅಂತ ರೈತನ ಮನೆಯಲ್ಲಿ ಮರಳಿ ಎತ್ತುಗಳು ಬರಬೇಕು. ಆದ್ದರಿಂದ ಎತ್ತುಗಳ ಸಮಾವೇಶ, ಬಂಡಿಗಳ ಸಮಾವೇಶ, ಸುಮಾರು 1500 ಬಂಡಿಗಳು ಇವತ್ತಿಗೆ ಸೇರಿವೆ. ಇದು ಬರೀ ಒಂದು 8 ದಿನದಲ್ಲಿ ಯುವಕರೆಲ್ಲ ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬಸವರಾಜ್ ಬಿರಾದರ್ ಅವರು, ನಮ್ಮ ಚಂದ್ರಶೇಖರ್ ಬಿರಾದರ್ ಅವರು, ಆಮೇಲೆ ಬಾಗೇವಾಡಿಯ ನಮ್ಮ ಭಕ್ತರ ಬಳಗ ಎಲ್ಲ ಸೇರಿ ಇದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕೂ ಮುಖ್ಯ ಅಂದರೆ ಇದು ಯಾರ್ದು ಅಲ್ಲ, ಇದು ರೈತರದು. ರೈತರೇ ಇದರ ದೈವ, ರೈತರೇ ಇದನ್ನೆಲ್ಲ ಮಾಡೋರು, ಮಾಡಿಕೊಳ್ಳೋರು ಅವ್ರ ಸಲುವಾಗಿ ಅವರಿಗಾಗೆ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಇದು ನಾಡಿನ ತುಂಬಾನು ನಡೀತಾ ಇದೆ. ಇನ್ನು ಮುಂದಿನ ಕಾಲದಲ್ಲಿಯೂ ಸಹಿತ ಈಗ 10,000 ಎತ್ತಿನ ಗಾಡಿಗಳ ಸಮಾವೇಶವನ್ನು ಭವಿಷ್ಯದಲ್ಲಿ ಮಾಡಬೇಕಾಗುತ್ತೆ. ಆವಾಗ ಸರ್ಕಾರದ ಸ್ವಲ್ಪ ಕಣ್ ತೆಗೆಯುವಂಥ ಪರಿಸ್ಥಿತಿ ಬರ್ತದೆ. ಬಂತು ಅಂದರೆ ರೈತರ ಕಡೆ ನೋಡುವಂಥ ರೀತಿ ಬದಲಾಗಬೇಕು. ರೈತನು ಸಹಿತ ಗೋವಂಶದ ಕಡೆ ನೋಡುವಂಥ ರೀತಿ ಬದಲಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ. ಬಜೆಟ್ನಲ್ಲಿ ನಂದಿ ಉಳಿಗಾಗಿ ಮೊದಲಿಂದಲೂ ಬೇಡಿಕೆ ಇದೆ. ಗೋವಾದಲ್ಲಿ ಒಂದು ಎಕರೆಗೆ ದಿನಾಲು 100 ಲಕ್ಷಗಳು ಕೊಡ್ತಾರೆ ಆಕಳಿಗೆ. ಮಹಾರಾಷ್ಟ್ರದಲ್ಲಿ ಪ್ರತಿ ದಿವಸ 50 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೊಂದು ರಾಜ್ಯಗಳಲ್ಲಿ ದಿವಸಕ್ಕೆ 80 ರೂಪಾಯಿ, 120 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ 1 ರೂಪಾಯಿ ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ. ಆದ್ದರಿಂದ ಕರ್ನಾಟಕ ಸರ್ಕಾರ ಯಾವುದೇ ಪಕ್ಷಕ್ಕಿರಲಿ, ಅವರಿಗೆ ರೈತರ ಪರವಾಗಿ, ನಮ್ಮ ಸ್ವಾಮಿಗಳ ಪರವಾಗಿ ನಮ್ಮ ಪ್ರಾರ್ಥನೆ ಏನು ಅಂದ್ರೆ, ನಮ್ಮ ರೈತನ ಈ ಎತ್ತುಗಳಿಗೆ ತಾವು ಅನುದಾನ ಕೊಡಬೇಕು. ಅವುಗಳ ಮೇವಿಗಾಗಿ ಇರದೇ ಇದ್ದರೆ ಅವ ಕಟ್ಟೋದು ಬಹಳ ಕಷ್ಟ ಆಗಿದೆ. ಆದ್ದರಿಂದ ರೈತನ ಎತ್ತುಗಳಿಗೆ ತಾವು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡೋದು. ಯಾರ್ಯಾರೋ ಬಿಟ್ಟಿ ಭಾಗ್ಯಗಳನ್ನು ಹೇಳಾರ್ದವ್ರು ಕೊಡ್ತಾ ಇದ್ದೀರಿ. ನಮ್ಮ ರೈತನಿಗೆ ಕೊಟ್ಟರೆ ಎತ್ತುಗಳಾದರೂ ಬದುಕ್ತಾವು. ಆದ್ದರಿಂದ ರೈತನಿಗೆ ಅನುದಾನ ಕೊಡಲೇಬೇಕು ಅಂತ ನಮ್ಮ ಆಗ್ರಹ. ಸಾಧನಗಳು ಅವನಿಗೆ ಆಕಳ ಎಮ್ಮೆ ಎತ್ತ ಒಂದು, ಎರಡನೇದ್ದು ಹೊಲದಾಗ ಗೆದ್ದದ ಹುಳ ಇರ್ಬೇಕು ಸಾಕಷ್ಟು, ಆಮೇಲೆ ಅನ್ಯ ಕ್ರಿಮಿಕೀಟಗಳು ಇರ್ಬೇಕು, ಮಿತ್ರ ಕೀಟಗಳು, ಬೆಳೆಗಳಿಗೆ ಮಿತ್ರರಾಗಿರುವಂತ ಕೀಟಗಳು ಇರ್ಬೇಕು 3. ನಾಲ್ಕನೇದ್ದು ಅವನಿಗೆ ಬೇಕಾದಂತ ನೀರು ಇರಬೇಕು. ಇವಿಷ್ಟಿದ್ದು ಹೊಲ ಇತ್ತು ಅಂತಂದ್ರೆ ರೈತ ಏನ್ ಬೇಕಾದ್ದು ಮಾಡಿಕೊಡಕ್ ಸಾಧ್ಯ. ಅವನ ಹತ್ರ ಈಗ ನೀರು ತೀರಿಸ್ಕೊಂತ ಬಂದ, ಭೂಮ್ಯಾಗ ನೀರೇ ಇಲ್ಲ. ಮೊದಲ
ಹಳದಾಗ ಬ್ಯಾಸ್ಗ್ಯಾಗ ಹಿಂಗ್ ಒಂದಾರ ವರ್ತಿ ತೆಗೆದ್ರೆ ಒಂದು ಫೂಟ್ನ್ಯಾಗ ನೀರು ಸಿಕ್ತಿದ್ದು ಬ್ಯಾಸ್ಗ್ಯಾಗ. ಈಗ 1200 1300 ಫೂಟ್ ತೆಗೆದ್ರೆ ನೀರು ಸಿಗೋದು ಕಷ್ಟ ಆಗೈತಿ. ಇದ್ದ ನೀರು ಏನು ಬರ್ತೈತಲ್ಲ ಅದ್ರೊಳಗೆ ಬರೀ ಎಲ್ಲ ಆರ್ಸೆನಿಕ್, ಎಲ್ಲ ರಸಾಯನಗಳಿಂದ ತುಂಬೈತಿ. ಆ ನೀರು ಹೊಲಕ್ಕೆ ಬಿಟ್ರೆ ಯಾವ ಬೆಳೆಗಳ ಬೇರು ಚಲೋ ಇರಂಗಿಲ್ಲ. ನೆಲುಬು ಆಗಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ, ಮಾಧ್ಯಮದ ಮಿತ್ರರಿಗೆ, ಸಹಾಯಕ ಗ್ರಾಹಕರಿಗೆ, ನಿಮ್ಮೆಲ್ಲರಿಗೂ ತಾಯಂದರಿಗೆ ಶರಣಾರ್ಥಿ. ಬಹಳ ಅದ್ಭುತವಾಗಿ ನಮ್ಮ ತಾಲೂಕಿನಲ್ಲಿ ಇತಿಹಾಸ ಪುಟವನ್ನು ಬರೆಯುವಂಥ ರೀತಿಯಲ್ಲಿ ಇವತ್ತ ಕಾರ್ಯಕ್ರಮವನ್ನು ತಾವೆಲ್ಲ ನೆರವೇರಿಸಿಕೊಟ್ಟಿದ್ದೀರಿ. ಇವತ್ತ ಪ್ರತಿಯೊಬ್ಬರು ದೇಶದ ಬೆನ್ನೆಲುಬು ಯೋಧ ಮತ್ತು ರೈತ ಅಂತ ಹೇಳ್ತೇವೆ.